12-13 ಹಿಂದೆ ಎಲ್ಲ ಗಜೇಂದ್ರನ ಮೇಲೆ ಹೋಗ್ತಿದ್ದು. ಅಲ್ಲ ಅದು ಆನೆ ಕಟ್ಟಿ ಎಳೆಯೋಕೆ ಗಜೇಂದ್ರನೇ ಫಿಕ್ಸ್ ಆನೆ. ಗಜೇಂದ್ರ ಫಿಕ್ಸು, ಮತ್ತು ಡಾಟ್ ಮಾಡೋಕ್ಕೂ ಆನೆ ಮೇಲೆ ಹೋಗ್ತಿದ್ದು. ಗಜೇಂದ್ರನ ಮೇಲೆ ಹೋಗ್ತಿದ್ದು. ನಡೆಯೋ ಸ್ಪೀಡು ಮತ್ತು ಗಜೇಂದ್ರನ ಯಾವ ಆನೆಗೆ ಎದುರ್ತಿರ್ತಿಲ್ಲ. ಈಗ ಒಂದೇ ನನ್ನ ಈಗ ಎಲ್ಲ ಇವರು ಈಶ್ವರ್ ಖಂಡ್ರೆ ಸಾಹೇಬ್ರ ಹತ್ರ ಏನಾರ ಒಂದು ರಿಕ್ವೆಸ್ಟ್ ಮಾಡಬೇಕು ಅಂತ ಇದ್ದರೆ ಒಂದೇ ಆನೆನ ಅಲ್ಲಿ ಮೂಲೆ ಗುಂಪು ಮಾಡಿದ್ದಾರೆ. ಆನೆ ಬಿದ್ದು ವಿತಿನ್ ಸೆಕೆಂಡ್ ರಿವರ್ಸ್ ಇಂಜೆಕ್ಷನ್ ಕೊಡೋಕ್ಕಿಂತ ಅಭಿಮನ್ಯು ಎಲ್ಲಿ ಅಂದ್ಬಿಡೋರು. ನಾಗರಾಜ್ ಸರ್, ಉಮಾಶಂಕರ್ ಸರ್, ಅಭಿಮನ್ಯು ಬರಲಿ ಕಾಡಾನೆ ಬಾಡಿಗೆ ಅಂತ. ಅವತ್ತೇ ಹಿಡಿದಿದ್ದ ದಿನನೇ ಫಿಕ್ಸು. ಸರ್ ನಾವು ಪ್ರತಿ ಸರಿ ಮಾತಾಡಿದ್ರು ಸಕಲೇಶ್ಪುರ, ಹಾಸನ್ನು ಈ ಭಾಗದ ಮಾತಾಡ್ತೀವಿ. ನಮ್ಮ ರಾಮನಗರ ಸೈಡ್ ಹಿಡಿದಂಥ ರಾಮನಗರ, ಬೆಂಗಳೂರು, ನಮ್ಮ ರೌಡಿ ರಂಗ ಆಗಿರ್ಬೋದು, ಮ್ಯಾಕ್ಸು, ಸಿದ್ಧ, ಅದ್ರ ಬಗ್ಗೆ ನಿಮ್ಮ ತಂದೆಯವರು ಶೇರ್ ಮಾಡಿದಂಥ ಅನುಭವ ಏನಾದ್ರು ಹೇಳ್ಬೋದಾ? ಹೌದು ಸರ್, ಬಂಟನಕುಪ್ಪೆ, ಚನ್ನಪಟ್ಟಣ, ರಾಮನಗರ ಆ ಕಡೆ ಎಲ್ಲ, ಕೊಳ್ಳೇಗಾಲ ಆ ಕಡೆ ಎಲ್ಲ ಕಾರ್ಯಾಚರಣೆಗೆ ಹೋಗ್ತಿದ್ದು ಹೇಳ್ತಿದ್ರು ಬಂದು. ನಾವು ಯಾವಾಗಲೂ ಕೇಳ್ತಿದ್ವಿ. ರೌಡಿ ರಂಗ ಅನ್ನೋದು ಆನೆ ಮಾತ್ರ ಯಾವಾಗಲೂ ಫೇಮಸ್. ಆ ಕಡೆದು ಪೇಪರ್ಲಿ ಬಂದಿದ್ದೆಲ್ಲ ಕಟ್ ಮಾಡ್ಕೊಬರೋರು. ನಾನು ಇದೇನು ಈ ಕಡೆ ಆನೆ ಯಾವಾಗಲೂ ಈ ಕಾರ್ಯಾಚರಣೆಗೆ ಹೋದ ತಕ್ಷಣ ಸೋಮವಾರಪೇಟೆ, ಮಡಿಕೇರಿ, ಚಿಕ್ಕಮಂಗ್ಳೂರು ಈ ಕಡೆ ಎಲ್ಲ ಹೋದ ತಕ್ಷಣ ಅವತ್ತಿನ ದಿನದ ಪೇಪರ್ ಮಾರನೇ ದಿನ ಬರುತ್ತಲ್ಲ, ಆ ಪೇಪರ್ದೆಲ್ಲನೂ ಅವರು ಏನಾದರೂ ಸೂಟ್ ಕೇಸೋ ಅಥವಾ ಇನ್ನೊಂದು ಬ್ಯಾಗೆಲ್ಲ ತತ್ತಿದ್ರು. ನಾವು ಓದ್ತಿದ್ದೆ, ಹಂಗೆ ಇಡ್ತಿದ್ದೆ. ಇವಾಗಲೂ ಎಲ್ಲ ಪೇಪರ್ಸ್ ಇದೆ, ಎಲ್ಲ ಕಟಿಂಗ್ಸ್ ಇದೆ. ಇವತ್ತು 1987ರಿಂದ ಏನು ಕಾರ್ಯಾಚರಣೆ ಆಯಿತು ಅವತ್ತಿಂದ ಇವತ್ತವರೆಗೂ ಯಾವ ಕಟ್ಟಿಂಗ್ಸ್ ಬೇಕು, ಪೇಪರ್ಗೆ ಬೇಕು ಅಂದರೂ ಇದೆ. ಹೀಗೆ ಒಂದಿನ ಇದ್ದಾಗ ಒಂದು ಪೇಪರ್ ತಂದಿದ್ರು, ನೋಡ್ತಾ ಇದ್ದೆ, ರೌಡಿ ರಂಗನ ಆರ್ಭಟ ಅಂತ. ನಾನು ಅದನ್ನು ಫುಲ್ ಓದಾದಾಗ ನಾನು ಹೇಳ್ತಾಯಿದ್ದೆ 2005ನೇದು 6ನೇ, ನಾನು 9th. ಇದೇನಪ್ಪ ಇದು ಯಾವ ಆನೆ ಇದು ಅಂತ ನೋಡಿ ಓದು ಅಂತ ಕೊಟ್ಟರು. 2005ರಲ್ಲೇ ಹೆಸರು ಮಾಡಿತ್ತು ಅದು ರೌಡಿ ರಂಗ. ಇವಾಗಲಿದೆ, ಪೇಪರ್ ಕಡೆ ತೋರಿಸ್ತೀನಿ. 2005 ಅನ್ನೋದಕ್ಕಿಂತ 1996ರಿಂದ ಒಂದು ಆನೆನೂ ಬೇರೆ ಆನೆನ ಅದ್ರ ಜೊತೆ ಇದ್ದಿದ್ದು ಬಿಟ್ಟು ಬೇರೆ ಆನೆಗಳನ್ನ ಅಲ್ಲಿಗೆ ಬಿಟ್ಕೊಂಡಿಲ್ವಂತೆ. ಯಾವ ಆನೆನೂ ಬಿಟ್ಕೊಂಡೇ ಇಲ್ವಂತೆ ಒಳಗಡೆ. ಯಾವ ಆನೆ ಬಂದರೂ ಹೊಡೆದೋಡ್ಸೋದಂತೆ. 2005-2006 ಪೇಪರ್ ಇಟ್ಕೊಂಡಿದ್ರು, ಓದ್ತಾ ಇದ್ದೆ. ಅವ್ನು ಯಾರೋ ಒಬ್ಬ ಅದು ಹೋಗ್ಬೇಕಾದ್ರೆ ಏನು ಪಟಾಕಿ ಹೊಡೆದು ಅಥವಾ ಕಲ್ಲೇನೋ ಬೀಸ್ದ ಅಂತೇಳಿ RX ಬೈಕ್ ಅವನಂತೆ. ಆ RX ಬೈಕ್ ಅವನ್ನ ಪತ್ತೆ ಮಾಡ್ಕೊಂಡು ಪ್ರತಿನಿತ್ಯ ಒಂದು ಪಾರ್ಕಲ್ಲಿ ಪ್ರತಿನಿತ್ಯ RX ಬೈಕ್ ಅವ್ರು ಕಂಡ್ರೆ ಬೆರೆಸೋದಂತೆ. ಅವ್ನ ಮನೇನ ಪತ್ತೆ ಹಿಡ್ಕೊಂಡು ಅವ್ರ ಮನೇಲಿ ಬಟ್ಟೆ ಒಣಗಾಕಿದ್ದು ಬಟ್ಟೆನೆಲ್ಲ ತೆಗಿಯೋದಂತೆ. ಅವು ಬೆರೆಸ್ಕೊಬಂದೆ ಅವ್ನು ಬೈಕ್ ಬಿಟ್ಟು ಹೋಗಿ RX ಬೈಕ್ನ ತುಣಿತಿದ್ದ ಫೋಟೋನ ಯಾರೋ ಕ್ಲಿಕ್ ಮಾಡಿ ಆ ಪೇಪರ್ ಆರ್ಟಿಕಲಲ್ಲಿ ಹಾಕಿದ್ರು. ಆಮೇಲೆ ಆಯಿತು, ಹಂಗೆ ಕಾಲಕ್ರಮಣ ಹೋಯ್ತು. ನಾನು ಹೇಳ್ತಿರೋದು ನೋಡಿ 2005-2006 ರೌಡಿ ರಂಗನ ಕ್ಯಾಪ್ಚರಿಂಗ್ ಆಗಿದ್ದೆ ಅವತ್ತು 2016-17. ಎಷ್ಟು ವರ್ಷ ಅಲ್ಲಿ ಗ್ಯಾಪ್ ಆಯಿತು ನೋಡಿ. ಅದಕ್ಕಿಂತ ಹಿಂದೆ ಹೋದರು. ಅಪ್ಪ ಮೂರನೇ ಸಲಕ್ಕೆ ಅದು ಸಕ್ಸಸ್ ಆಗಿದೆ. 2 ಸಲ ಹೋಗಿ ಕೊಳ್ಳೇಗಾಲದ ಬಾರ್ಡ್ರಲ್ಲಿ ಒಂದು ಆನೆ ಹೊಡೆದ್ರು. ಇವಾಗ ನಮ್ಮ ಭರತ ಆನೆ ನಾವು ಕೊನೆಗಾಲದಲ್ಲಿ ಯಾವ ರೀತಿ ಇತ್ತು ಕೋರೆ, ಹಿಂಗೆ ಹೋಗಿ ಅದೇ ಥರದ ಆನೆ ಹೊಡೆದಾಗ ಅದನ್ನು ಫಸ್ಟು ತಂದು ಕ್ರಾಲಿಗೆ ಹಾಕಿದ್ರು ಮತ್ತಿಗೋಡಿಗೆ. ಏಜಾಗಿತ್ತು ಬಿಡಿ, ಅದು ಏಜಾಗಿತ್ತು. ಆವಾಗ ಅದನ್ನು ಹಾಕ್ದಾಗ ಅದಕ್ಕೆ ಆ ಗುಂಡೇಟ್ಗಳು ಎಲ್ಲ ಬಿದ್ದಿತ್ತು. ನಾನು ಕ್ರಾಲ್ ಒಳಗಡೆ ನೋಡೋಕ್ಕೆ ಹೋಗಿ ಹತ್ರದಿಂದನೇ ಎಲ್ಲ ನೋಡೋದು ಆಯಿತು. ಮತ್ತೆ ಸ್ವಲ್ಪ ದಿನ ಆಯಿತು, ಅದು ರೌಡಿ ರಂಗಲ್ಲ ಅಂತ ಆಯಿತು. ಇವ್ರು ರೌಡಿ ರಂಗನೇ ಅದು ಅಂತ ಕ್ಯಾಪ್ಚರ್ ಮಾಡಿದ್ರು. ಇಲ್ಲ ಸರ್, ಅದು ಕ್ಲಾರಿಟಿ ನಾನು ಕೊಡ್ತೀನಿ. ಫಸ್ಟ್ ಅದನ್ನು ಹಿಡಿದ್ರು ಕೊಳ್ಳೇಗಾಲದ ಬಾರ್ಡ್ರಲ್ಲೇ, ಇದು ಸೈಡಲ್ಲಿ ರೌಡಿ ರಂಗ ಇದೆ ಅಂತ. ಮತ್ತೊಂದು ಸಲ ಹೋದರು. ಈ ಐರಾವತ, ಮ್ಯಾಕು, ಸಿದ್ಧ ಇವೆಲ್ಲ ಇದು ಮ್ಯಾಕ್ ಇತ್ತಲ್ಲ, ಐರಾವತನ ಹೊಡೆದ್ರು. ಐರಾವತನ ನೋಡ್ಕೊಂಡು ಆಯಿತು, ಇದು ಕ್ರಾಲಿಗೆ ಹಾಕಾಯಿತು. ಮತ್ತೆ ಅಲ್ಲಿ ಜನ ರೌಡಿ ರಂಗ ಇದಲ್ಲ ಅಂತ ಆಯಿತು. ಸರಿ, ರೌಡಿ ರಂಗ ನಡೆಯೋಕೆ 3ನೇ ಸಲಕ್ಕೆ ಹೋದಾಗ ಅಲ್ಲಿ ನೋಡಿದವ್ರೆಲ್ಲ ಕೇಳಿದ್ರು, ರೌಡಿ ರಂಗ ಏನು ಮಾಡುತ್ತೆ, ಹೆಂಗಿದೆ. ರೌಡಿ ರಂಗ ವನರಾಜನ ಜೊತೆ ಫೈಟ್ ಆಡ್ತಿದ್ದ ವಿಡಿಯೋ ಎಲ್ಲ ತೋರಿಸಿದ್ರು ಇವರಿಗೆ. ಸರಿ ಆಯಿತು. ಅವ್ರ ಅಪ್ಪ ಹೆಂಗಂದ್ರೆ ಒಂದು ಸಲ ಆನೆ ನೋಡಿದ್ರೆ ಇದೇ ಆನೆ ಬರೀ ಹಿಂದೆಯಿಂದ ನೋಡ್ಬಿಟ್ಟು ಇದೆ ಮಕನಾನ ಅಂತ ಪತ್ತೆ ಮಾಡೋರು. ಮಕನಾನ ಹೆಂಗೆ ಪತ್ತೆ ಮಾಡೋರು ಅಂದರೆ, ಆ ಬಾಲದ ಗೆಡ್ಡೆ ಬರುತ್ತಲ್ಲ, ಬಾಲದ್ದು ಈ ನೀಳವಾಗಿರುತ್ತೆ ಹೆಣ್ಣಾನೆದು. ಈ ಮಕನಾದು ಗಂಡಾನೆದೆಲ್ಲ ಒಂದು ಗುಪ್ಪೆ ಥರ ಬರುತ್ತೆ, ಬಾಲದ ಗೆಡ್ಡೆಯಲ್ಲಿ ಗುಪ್ಪೆ ಥರ ಬರುತ್ತೆ. ಈ ಹೆಣ್ಣಾನೆಗಳದ್ದು ನೀಳ ಬರುತ್ತೆ, ಬಾಲ ಉದ್ದ ಬರುತ್ತೆ. ಬೆನ್ನಿನ ಮೂಳೆ ಹಿಂಗೆ ಹೈಟ್ ಬರಲ್ಲ, ಬೆನ್ನು ಹಿಂಗೆ ತಗ್ಗು ಬರುತ್ತೆ. ಹೆಣ್ಣಾನೆಗಳು ಸಮ ಇರುತ್ತೆ. ಇವರು ಒಂದು ಸಲ ನೋಡಿ ಆಯಿತು ಬಿಡಿ ಅಂತ ಪತ್ತೆ ಮಾಡಿದ್ರು, ಟ್ರ್ಯಾಕ್ ಮಾಡಿದ್ರು, ಎಲ್ಲೂ ಸಿಕ್ಕಲೇ ಇಲ್ಲ. ಲಾಸ್ಟಿಗೆ ಇಂಥ ಜಾಗದಲ್ಲಿದೆ ಅಂತ ಯಾರೋ ಹೇಳಿದಾಗ ಅಲ್ಲಿ ಹೋದಾಗ 4 ಆನೆಗಳಿದ್ವಂತೆ.
ಆ 4 ಆನೆಗಳಿಂದ ಟ್ರ್ಯಾಕ್ ಮಾಡಿ ಇವರು ಬರೀ ಮನುಷ್ಯ ವಾಸನೆ ಸಿಕ್ಕಿದ್ರೆ ವಸಂತಣ್ಣನ ಜೊತೆ ಇದ್ರಂತೆ, ಬೇಕಾದ್ರೆ ನೀನು ಕೇಳಿ ಸಿಕ್ಕಾಗ ಬರೀ ಮನುಷ್ಯನ ಸ್ಮೆಲ್ಗೆ ಬರ್ಸ್ಕೊಬಂತಂತೆ. ಇವರು ಒಂದು ಸ್ವಲ್ಪ ಹೈಟ್ ಬಂಡಲ್ ನಿಂತಿದ್ರಂತೆ, ಬಂಡಲ್ ನಿಂತ್ಕೊಂಡು ಬಂದು ಎಟಕ್ಸಕ್ಕೆ ಮಾಡಿತ್ತಂತೆ. ಆವಾಗ ಡಾಟ್ ಆಗಿರೋದು, ಡಾಟ್ ಆಗಿ ಬಿದ್ದು ಎಲ್ಲ ಆಯಿತು. ರೌಡಿ ರಂಗ ಅಂತಾರಾಯಿತು. ಸೇಮ್ ಅದಕ್ಕೆ ಸಿಮಿಲಾರಿಟಿ ಏನು, ವನರಾಜ ಜೊತೆ ಫೈಟ್ ಆಡ್ತಿದ್ದಾಗಲಿ, ಆ ಕ್ಯಾಂಪಿಗೆ ಹೋಗ್ತಿದ್ದಾಗಲಿ, ಈಗ ಹೊಡೆದಿರೋ ರೌಡಿ ರಂಗ ಆಗಲಿ ಸೇಮು. ಈಗ ಹಿಂದೆ ನಮ್ಮಲ್ಲಿ 2000ನೇ ಇಸ್ವಿಯಿಂದಲೂ ಆನೆಗಳನ್ನ ಹಿಡಿತಿದ್ದಾರೆ. ಇದೇ ಸಾಯಿಸೋದು ಅಂತಾರೆ, ಆನೆನೇ ಹಿಡಿತಿದ್ದಾರೆ, ನೆಕ್ಸ್ಟು ಸಾಯ್ತಿದ್ದಾರೆ. ಇಂಥದ್ದೇ ಆನೆ ಸಾಯಿಸುತ್ತೆ ಪರ್ಟಿಕ್ಯುಲರಾಗಿ ಅಂತ ಇಲ್ಲ. ಆನೆಗಳು ಅಗ್ರೆಸಿವ್ ಆದ ದಾಟಾಡೋ ಟೈಮಲ್ಲಿ ಅಡ್ಡ ಸಿಕ್ಕಾಗ ಸಹಜ ಅದು. ಭೀಮ ಏನೂ ಮಾಡಲ್ಲ, ಯಾರಿಗೂ ತೊಂದರೆ ಮಾಡಲ್ಲ, ಏನೂ ಮಾಡಲ್ಲ, ಅಟ್ಟಿಸ್ಕೊಬರಲ್ಲ. ಭೀಮನ ಇವಾಗ ನೋಡಿದಿರಾ, ಬರೀ ಹತ್ರಕ್ಕೆ ಹೋದ್ರೂ ಸಾಕು ಅಟ್ಟಿಸ್ಕೊಬರುತ್ತೆ. ಹಾಗೆ ರೌಡಿ ರಂಗ ಅದೇ ಆನೆ ಕ್ಯಾಪ್ಚರ್ ಆಗಿದ್ದು, ಅದೇ ಆನೆನೇ ಮತ್ತಿಗೋಡಲ್ಲಿ ಇದ್ದಿದ್ದು, ಆಕ್ಸಿಡೆಂಟ್ ಆಗಿದ್ದು ಅದೇ ಆನೆ, ತೀರೋಗಿದ್ದು ಅದೇ ಆನೆ. ರೌಡಿ ರಂಗ ಹಿಡಿಯಕ್ಕೆ ಹೋಗಿದ್ದು ಯಾವ ನಮ್ಮ ಸಾಕನೆ ಹೋಗಿತ್ತು ಅವಾಗ? ಗಜೇಂದ್ರ, ಭೀಮ ಮರಿ ಚಿಕ್ಕದು, ಭೀಮ ಮರಿ ಚಿಕ್ಕದು. ಅವಾಗ ಬಾಲ ಇತ್ತು ಭೀಮ ಮರಿಲಿ. ಅರ್ಜುನ, ಇದು ನಮ್ಮ ಹರ್ಷ, ವಿಕ್ರಮ, ಇನ್ನು ಯಾವುದೋ ಇತ್ತು ಅಂದರೆ ಅಭಿಮನ್ಯು ಅಭಿಮನ್ಯು, ಅರ್ಜುನ, ಹರ್ಷ, ಗಜೇಂದ್ರ, ವಿಕ್ರಮ, ಭೀಮ ಹೋಗಿತ್ತು. ನಮ್ಮ ಅಭಿಮನ್ಯುನೇ ಅದನ್ನು ಕ್ಯಾಪ್ಚರ್ ಮಾಡಿ ಲೋಡ್ ಮಾಡಿದ್ದು. ಇದು ಅಲ್ಲಿ ಲೋಡ್ ಮಾಡಲಿಲ್ಲ ಅವಾಗ, ಅಲ್ಲೇ ಸ್ವಲ್ಪ 6 ತಿಂಗಳು 8 ತಿಂಗಳು ಟ್ರೈನಿಂಗ್ ಕೊಟ್ಟು ಕ್ರಾಲಲ್ಲಿ ಬನ್ನೇರ್ಘಟ್ಟದಲ್ಲಿ ಲಾರಿ ಕ್ರಾಲ್ ಒಳಗಡೆ ತಳ್ಳಿದ್ದೆಲ್ಲ ಅಭಿಮನ್ಯುನು ಗಜೇಂದ್ರನೇ, ಮುಂದೆ ಎಳೆದಿದ್ದು ಗಜೇಂದ್ರನೇ. ಆಮೇಲೆ ಅದು ಅಪ್ಪ ಇವಾಗಲೂ ಅವಾಗ ಹೇಳ್ತಿದ್ರು, ಡಾಟ್ ಆಯಿತು. ಡಾಟ್ ಆದಮೇಲೆ ಆನೆ ಬಿಸಿಲು ಟೈಮು, ಮಧ್ಯಾಹ್ನ 2 ಗಂಟೆ ಟೈಮು ಬೆಟ್ಟ ಹತ್ಬಿಡ್ತಂತೆ. ಅವಾಗ ಅಪ್ಪ ಹೇಳಿದ್ರಂತೆ, ನೀನು ವಸಂತ ಅಭಿಮನ್ಯು ತಗೊಂಡು ಹಿಂದ್ಗಡೆಲ್ಲ ಹೋಗು ಅಂತ. ಬೆಟ್ಟದ ಮೇಲೆ ಹೋಗಿ ನಿಲ್ತಂತೆ. ಬೆಟ್ಟದ ಮೇಲೆ ನಿಂತಾಗ ಈ ಅಭಿಮನ್ಯುಗೂ ರೌಡಿ ರಂಗಂಗೂ ಫೈಟ್ ಏನಾಗಿಲ್ಲ. ಬೆಟ್ಟದ ಮೇಲೆ ನಿಂತಾಗ ಅದು ಮಂಪರು ಬಂದ್ಬಿಟ್ಟು ಬಿದ್ದೋಗುತ್ತೆ. ಆ ಕಡೆಯಿಂದ ತಳಿಸು ಅಂತ ಕಳಿಸಿದ್ದಾರೆ ಯಾರನ್ನ, ಅಭಿಮನ್ಯುನ. ಇದು ಬೆಟ್ಟದ ತಗ್ಗಲ್ಲಿ ನಿಂತಿದೆಯಲ್ಲ ರೌಡಿ ರಂಗ, ಅದನ್ನು ತಳ್ಳಕ್ಕೆ ಅಂತ ಹೋದಾಗ ಆ ರೌಡಿ ರಂಗ ಬಿದ್ದು ಅಭಿಮನ್ಯುನೂ ಬೀಳೋ ಚಾನ್ಸಸ್ ಇತ್ತಂತೆ. ಅಭಿಮನ್ಯು ಅದನ್ನು ತಳ್ಕೊಂಡು ಬಂದು ಸಮಾಜಕ್ಕೆ ಕೆಡಗಿದೆ. ಮೇಲೇನಾದ್ರು ಬಿದ್ದಿದ್ರೆ 4-5 ಪಲ್ಟಿ ಆದರೆ ಆನೆ ಸತ್ತೋಗ್ತವೆ. ನೀವು ಡಾಟ್ ಮಾಡಾಗ ಯಾವತ್ತು ನಮ್ಮ ಆನೆನ ಇಲ್ಲಿ ಡಾಟ್ ಮಾಡಿದ್ರೆ ಆನೆ ಈ ಭಾಗನೇ ಹೋಗುತ್ತೆ. ಅಲ್ಲಿ ಯಾವ ರೀತಿ ಹಳ್ಳ ಇದೆ, ಯಾವ ರೀತಿ ಉಬ್ಬಿದೆ, ನೀರು ಹರಿತಿದೆಯಾ ಅನ್ನೋದೆಲ್ಲ ನೋಡ್ಕೊಂಡು ಡಾಟ್ ಮಾಡಬೇಕು. ಇಲ್ಲ ಇನ್ನೊಂದು ಅಂಥ ಜಾಗಕ್ಕೆ ಹೋಗ್ತಿದೆ ಅಂದಾಗ ಅಲ್ಲಿಗೊಂದು ಅಡ್ಡ ಆನೆ ಬರೋಕ್ಕೆ ಕೇಳ್ಕೊಂಡು ನಿಲ್ಲಿಸ್ಕೊಂಡು ಆನೆಯಲ್ಲಿ ಇದು ಕಂಟ್ರೋಲ್ ಮಾಡಬೇಕು. ಆ ರೀತಿಯಾಗಿ ಬೆಟ್ಟಕ್ಕೆ ತುದಿಲಿ ಹೋಗಿ ನಿಂತು ಅಭಿಮನ್ಯು ತಳ್ಳಿ ಸಪೋರ್ಟ್ ಕೊಟ್ಕೊಂಡು ನಿಲ್ತಲೆ ಅದೇನಾರ ಹೊರ್ಗಿ ಬಿದ್ದಿದ್ರೆ ಅಭಿಮನ್ಯು ಮತ್ತು 2 ಆನೆನೂ ಪಲ್ಟಿ ಆಗೋ ಚಾನ್ಸಸ್ ಇತ್ತಂತೆ ಅವತ್ತು. ಅವತ್ತೇ ಹಿಡ್ದಿದ್ದ ದಿನನೇ ಫಿಕ್ಸು. ಉಮಾಶಂಕರ್ ಸರು, ಅಪ್ಪಾಜಿ, ವಸಂತಣ್ಣ ಎಲ್ಲ ಮಾತಾಡ್ಕೊಂಡು ರೌಡಿ ರಂಗನ ಎಷ್ಟು ಸರಿನಾರ ಅಂಬಾರಿ ವರ್ಷನ ಅಂತ ಮಾತಾಡಿದ್ರಂತೆ. ಇಲ್ಲ, ನಾವು ಮತ್ತಿಗೋಡಲ್ಲಿ ಕೇಳಿದಾಗ ರೌಡಿ ರಂಗ ಅಂಬಾರಿನೂ ಅದು ಟ್ರೈನಿಂಗು ಮಾಡಿದ್ರಂತೆ. ಅದನ್ನ ಅದು ಮೂಟೆ ಎಲ್ಲ ಹಾಕಿ ಟ್ರೈನಿಂಗು ಮಾಡಿದ್ರು. ಆದ್ರೆ ಅದೃಷ್ಟವಶ ಅದು ಬದುಕಲಿಲ್ಲ ಅಷ್ಟೇನೆ. ನಾನು ಹಿಂದೆ ಹೇಳ್ದಂಗೆ 13 ಅಡಿ ಆನೆದು ಹೇಳಿದ್ನಲ್ಲ ಕಳಸದಲ್ಲಿ, ನಮ್ಮ ಇವರು ಅವಾಗ DRF ಆಗಿದ್ರಲ್ಲ, ಅವ್ರು ಮೊನ್ನೆ ಮಾತಾಡ್ಸಿದ್ರಲ್ಲ ಶಶಿಧರ್ ಸರ್, ಅವ್ರನ್ನೆಲ್ಲ ಬೇಕಾದ್ರೆ ಕೇಳಿ, ಆನೆ ಬಿದ್ದು ಹೇಳೋಕ್ಕಿಂತ ಮುಂಚೆನೇ ಖುಷಿಯಾಗಿದ್ರಂತೆ ಎಲ್ಲಿರು. ಇದು ಅಂಬಾರಿಗೆ ಫಿಕ್ಸು ಆನೆ ಸಿಕ್ತು, ಒಂದು ದ್ರೋಣ ಬಿಟ್ಟರೆ, ದ್ರೋಣ ಜಯಮಾರ್ತಂಡ ಬಿಟ್ಟರೆ ಇದು ಸಿಕ್ತಲ್ಲ ಒಳ್ಳೆ ಆನೆ ಅಂತ. ಪಾಪ ಕರ್ಕೊಬರ್ತಾ ಸತ್ತೋಯ್ತು. ಅದೇ ರೀತಿ ರೌಡಿ ರಂಗನ ವಿಚಾರದಲ್ಲಿ ಹಂಗೆ ಆಯಿತು. ಆದರೆ ಅವತ್ತಿಗೂ ಲೆಕ್ಕ ಹಾಕಿ 2016ರಲ್ಲಿ ಅಭಿಮನ್ಯು ಲೆಕ್ಕಕ್ಕೆ ಇರಲಿಲ್ಲ ದಸರಾಗೆ. ಫೈಟ್ ಅಷ್ಟೇ, ಅದು ಫೈಟ್ ಅಷ್ಟೇ. ಕಾಡಾನೆ ಹಿಡಿಬೇಕು, ಅಭಿಮನ್ಯು ಕರೆಸಿ. ಆನೆ ಬಿದ್ದು ವಿತಿನ್ ಸೆಕೆಂಡ್ ರಿವರ್ಸ್ ಇಂಜೆಕ್ಷನ್ ಕೊಡೋಕ್ಕಿಂತ ಅಭಿಮನ್ಯು ಎಲ್ಲಿ ಏನೋ ಅಂದ್ಬಿಡೋರು. ನಾಗರಾಜ್ ಸರು, ಉಮಾಶಂಕರ್ ಸರು, ಅಭಿಮನ್ಯು ಬರಲಿ ಕಾಡಾನೆ ಬಡ್ಡಿಗೆ ಅಂತ. ಜನಗಳ ಸೈಡಿಗೆ ಹೋಗಾರು, ಅಭಿಮನ್ಯು ಬಡ್ಡಿಗೆ ಬಂದು ನಿಂತಾಯ್ತು. ಜುಗ್ ಮಾಡಿ ತಲೆ ಎತ್ತಿದ ತಕ್ಷಣ ಕೊಟ್ಬಿಟ್ಟು ಎತ್ತಿಸೋರು. ನಾವು ಮೊನ್ನೆ ಅವ್ನು ಇಂಟರ್ವ್ಯೂಲ್ ಮಾಡಿದಾಗ ಬಾಲಕೃಷ್ಣ ಅವರು ಇದ್ರು ನೋಡಿ, ಅವರು ಅಷ್ಟೇ ಯಾವುದೇ ಆನೆ ಬಂದರೂ ಅಭಿಮನ್ಯು ಇದ್ರೆ ಮಾತ್ರ ಡಾಕ್ಟ್ರಿಗೆ ಬರ್ತಾ ಇದ್ರು ಅನ್ನೋದು ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಹೌದು, ಅದು ಹೆಂಗೆ ನಂಬಿಕೆ ಗಳಿಸ್ಕೊಬಿಡ್ತು ಲಾಸ್ಟಿಗೆ ಅಭಿಮನ್ಯು ಅಂತ ಅಂದರೆ, ಕಾಡಲ್ಲಿ ಹೋಗ್ಬೇಕಾದ್ರೆ ಯಾವ ಆನೆ ಬಂದ್ರೂ ಫೈಟ್ ಆಡ್ತಿತ್ತು. ಈಗ ಅಪ್ಪ ಏನು ಮಾಡ್ತಿದ್ರು, ಈ ಸ್ವಲ್ಪ ನೆಲದಲ್ಲೇ ಹೋಗಿ ಡಾಟ್ ಮಾಡ್ತಿದ್ದು ಹೆಚ್ಚು.
ನೆಲದಲ್ಲೇ ಹೋಗಿ ಹೆಚ್ಚು ಹೊಡಿತಿದ್ರು. ಅವರೊಂದು 250-300 ಡಾಟ್ ಮಾಡಿದ್ರು ಆನೆಗಳಿಗೆ. ಅರ್ಧ ಆನೆಗಳನ್ನ ನೆಲದಲ್ಲಿ ಹೋಗಿನೇ ಟ್ರ್ಯಾಕ್ ಮಾಡಿನೇ ಡಾಟ್ ಮಾಡ್ತಿದ್ದು. ಲಾಸ್ಟಿಗೆ ಇಂಥ ಜಾಗದಲ್ಲಿ ಹೋಗೋಕ್ಕಾಗಲ್ಲ, ಸೀಗೆ ಜಾಸ್ತಿ ಇದೆ, ನುಗ್ಗೋಕ್ಕಾಗಲ್ಲ, ಕಾಡಲ್ಲಿ ಗುಲಾಬಿ ಜಾಸ್ತಿ ಇದೆ ಅಂದ ತಕ್ಷಣ ಅಭಿಮನ್ಯನ ಬರೋಕ್ಕೆ ಕೇಳೋರು, ಗಜೇಂದ್ರನ ಬರೋಕ್ಕೆ ಕೇಳೋರು. ಗಜೇಂದ್ರ ಆನೆ ಮೇಲಂತೂ ಒಂದು 100 ಆನೆ ಹೊಡೆದಿದ್ದಾರೆ. ಅಂದರೆ ಎಳ್ಕ ಬರೋದು ಗಜೇಂದ್ರನೇ ಫಿಕ್ಸ್ ಅದು. ಇಲ್ಲ, ಅವು 2012-13 ಹಿಂದೆ ಎಲ್ಲ ಗಜೇಂದ್ರನ ಮೇಲೆ ಹೋಗ್ತಿದ್ದು. ಅಲ್ಲ, ಅದು ಆನೆ ಕಟ್ಟಿ ಎಳೆಯೋಕೆ ಗಜೇಂದ್ರನೇ ಫಿಕ್ಸ್ ಆನೆ. ಗಜೇಂದ್ರನ ಫಿಕ್ಸು, ಮತ್ತು ಡಾಟ್ ಮಾಡೋಕ್ಕೂ ಆನೆ ಮೇಲೆ ಹೋಗ್ತಿದ್ದು. ಗಜೇಂದ್ರನ ಮೇಲೆ ಹೋಗ್ತಿದ್ದು. ನಡೆಯೋ ಸ್ಪೀಡು ಮತ್ತು ಗಜೇಂದ್ರನ ಯಾವ ಮನೆಗೆ ಎದುರ್ತಿರ್ತಿಲ್ಲ. ಈಗ ಒಂದೇ ನನಗೆ ಈಗ ಎಲ್ಲ ಇವರು ಈಶ್ವರ್ ಖಂಡ್ರೆ ಸಾಹೇಬ್ರ ಹತ್ರ ಏನಾರ ಒಂದು ರಿಕ್ವೆಸ್ಟ್ ಮಾಡಬೇಕು ಅಂತ ಇದ್ದರೆ, ಒಂದೇ ಆನೆನ ಅಲ್ಲಿ ಮೂಲೆ ಗುಂಪು ಮಾಡಿದ್ದಾರೆ. ಆನೆನ ದುಬಾರೆಗೆ ಮತ್ತಿಗೋಡಿಗೆ ತಂದರೆ ಆನೆಗೆ ಲಾಸ್ಟ್ ಕೊನೆಗಾಲದಲ್ಲ ಒಳ್ಳೆ ದಾರ ಸಿಗಲಿ ಅಂತ. ಆನೆದು ಹಣೆ ಬರ ಅಂದರೆ